ನಿನ್ನ ಮಕ್ಕಳನ್ನು ಒಬ್ಬೊಬ್ಬರನ್ನು ನೆಲಕ್ಕೆ ಬಡಿದ ಜನ ಎಷ್ಟಾಯ್ತು ಲೆಕ್ಕ ಮಾಡಿದ್ರೆ 98 ಜನವಾಯಿತು. ನಿನ್ನ 98 ಮಕ್ಕಳನ್ನು ಯಮನಾಲಯಕ್ಕೆ ಅಟ್ಟಿದವರ ಧೃತರಾಷ್ಟ್ರ, ಈಗ ನನ್ನಲ್ಲಿ ಕಾಡಾಕಾಡಿಯಾಗಿ ಹೋರಾಡುವುದಕ್ಕೆ ಯಾರಿದ್ದಾರೆ? ಈ ರಣಭೂಮಿಯಲ್ಲಿ ವೀರಾದಿ ವೀರ ಭೀಮಸೇನನ ಮುಂದೆ ನಿಂತು ಕಾಡಾಕಾಡಿಯಾಗಿ ಹೋರಾಡುವವ ಯಾರಿದ್ದಾರೆ? ಕೌರವಾದಿಗಳಲ್ಲಿ ಇಷ್ಟರವರೆಗೆ ಬಂದವರು ಯಾರೂ ಸರಿಯಾದಂತಹ ಯುದ್ಧವನ್ನು ಮಾಡಲಿಲ್ಲ. ಹಾಗಾದರೆ ಸಮರ್ಥರು ಯಾರು? ಯೋಚನೆ ಮಾಡಿದ್ರೆ ನಿನ್ನ ಎರಡನೆಯ ಪುತ್ರ ನಿನ್ನ ನಂಜಿನ ಗುರುಡೆ ದುಶ್ಯಾಸನ ನಮ್ಮಲ್ಲಿ ಸರಿಯಾದಂತಹ ಯುದ್ಧವನ್ನು ಮಾಡುವುದಕ್ಕೆ ಸಾಧ್ಯ. ಹಾಗಾಗಿ ಅವನಿಗೆ ದೀರ್ಘದೊರೆಯಲ್ಲಿ ಕರೆಯುತ್ತೇನೆ. ದುಶ್ಯಾಸನ
ದುಶ್ಯಾಸನ, ನಿನ್ನನ್ನು ನೋಡಿ ಬಹಳ ಸಂತೋಷವಾಯಿತು. ಯಾಕೆ? ಎದೆಯನ್ನು ಒಪ್ಪಿಸಿ ಓಂಕಾರವನ್ನು ನೇಯುತ್ತ ರಣಭೂಮಿಯನ್ನು ಪ್ರವೇಶ ಮಾಡಿದವನಿ. ನೀನು ಬರುವ ಚಂದ್ರವನ್ನು ನೋಡುವಾಗ ಇಲ್ಲಿ ಧಾವೀರಾದೇವಿಯರು ನಡುಕುವುದಕ್ಕೆ ಪ್ರಾರಂಭವಾಗಿದ್ದಾರೆ. ಯಾಕೆ? ನಿನ್ನ ಹೂಂಕಾರದ ಝೇಂಕಾರ ಅಷ್ಟು ಪ್ರಮಾಣಬದ್ಧವಾಗಿತ್ತು. ಬಹಳ ಸಂತೋಷ. ಮೇಲೆ ಅಂಬರವರದಲ್ಲಿ ದೇವತೆಗಳೆಲ್ಲ ನಿಂತಿದ್ದಾರೆ. ಭೀಮದುಶ್ಯಾಸನ ಯುದ್ಧವನ್ನು ಕಾಣುವುದಕ್ಕಾಗಿ ಅವರನ್ನು ಮೀರಿ ನೀನು ಕಲಿಯಹುದು. ಕುರುಭೂಮಿಯಲ್ಲಿ ಆ ಕೌರವನ ಮಗನಾಗಿ ನೀನು ಜನಿಸಿದ್ದಕ್ಕೆ ಸಾರ್ಥಕವಾಯಿತು. ಆ ಧೃತರಾಷ್ಟ್ರನ ಪುತ್ರ, ಅವನಿಗೆ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಡಬೇಕಾದ್ರೆ ನಿನ್ನ ಬಲದ ಪ್ರಯೋಗ ಆಗಲೇಬೇಕು. ಬಹಳ ಸಂತೋಷ. ಆದರೆ ನಾವಿರುವಲ್ಲಿ ಯಾರು?
ಯೋಚನೆ ಮಾಡು ನೀನು. ಸರಿ. ನಮ್ಮನ್ನು ನೋಡಿದಾಗ ನಿಮಗೆ ಆಗುವುದಕ್ಕಿಲ್ಲ. ನಮ್ಮನ್ನು ಕಂಡು ಕಡೆಗಣ್ಣ ನೋಟವನ್ನು ಬೀರಿ ನಮ್ಮನ್ನು ಕೆಳಕುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದೀವಿ. ಆದರೂ ಬೇಕಾದ ರೀತಿಯಲ್ಲಿ ವಿದ್ಯೆಯನ್ನು ಕಲಿತಿದ್ದೇವೆ. ಯುದ್ಧ ನೈಪುಣ್ಯತೆಯನ್ನು ಪಡೆದವರು ನಾವು. ಈ ಜನರಲ್ಲಿ ನಾವು ಯಾರು ಎಂಬುದನ್ನು ತೋರಿಸಿಕೊಡಬೇಕಾಗಿದೆ. ಅಂಬರ ಪದದಲ್ಲಿ ನಿಂತಹ ಆ ದೇವತೆಗಳು ನಿನ್ನ ಶೌರ್ಯವನ್ನು, ನನ್ನ ಪರಾಕ್ರಮವನ್ನು ಇಲ್ಲಿ ಕಣ್ಣಾರೆ ಕಾಣಬೇಕು. ಈ ಭೂಮಿಯಲ್ಲಿ, ಈ ರೂಢಿಯಲ್ಲಿದ್ದಂತಹ ಜನರು ನಮ್ಮ ಶೌರ್ಯವನ್ನು ಕಂಡು ಸಂತೋಷ ಪಡಬೇಕಾಗುತ್ತದೆ. ಅದಕ್ಕಾಗಿ ಯುದ್ಧ ಮಾಡುವುದಕ್ಕೆ ಸಿದ್ಧವೇನೋ ನೀನು? ಯುದ್ಧ ಮತ್ತೆ ಕಾಡಿನಲ್ಲಿ ಹುಟ್ಟಿದವರು ನೀವು. ಕಾಡಿನಲ್ಲಿ ಹುಟ್ಟಿ ಬೆಳೆದಾಗ ದುಶ್ಯಾಸನದಲ್ಲಿ ಇದ್ದವೆ. ಯಾಕೆ? ಏನೋ ಒಂದೇ ಗುರುಕುಲದಲ್ಲಿ ನಾವು ವಿದ್ಯೆಯನ್ನು ಕಲಿತದ್ದು ಹೋದರು. ಆವಾಗ ಕಾಡಿನಲ್ಲಿ ಹುಟ್ಟಿದಂತ ಗೊತ್ತಾಗಲಿಲ್ವಲ್ಲ ನಿಮಗೆ? ಏನು? ಆವಾಗಲೇ ನಮಗೆ ವೈರತ್ವವು ಬೆಳೆದುಕೊಂಡು ಬಂದಿದೆ. ಸಿಕ್ಕಿದ್ದಿಲ್ಲ ಸರಿಯಾಗಿ ನೀವು. ಯಾಕೆ? ಈ ಹೊತ್ತಲ್ಲಿ ಸಿಕ್ಕಿದೆ, ಒಳ್ಳೆಯದಾಯಿತು. ಅಂಬರ ಪದದಲ್ಲಿ ಅವರೆಲ್ಲರೂ ಬೆಳಗಾಗುವ ಹಾಗೆ ನಿನ್ನನ್ನು, ನಿನ್ನ ಕರುಳು ಬಗಿತ್ತೇನೆ, ನಿನ್ನ ಸಾರ ಬಿಗುತ್ತೇನೆ. ಬಹಳ ಸಂತೋಷವಾಗುತ್ತಾ ಇದೆ. ನಿನ್ನ ಒಂದೊಂದು ಮಾತು ಎಷ್ಟು ಮಾರ್ಮಿಕವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ದುಶ್ಯಾಸನ, ಕಾಡಿನಲ್ಲಿ ಹುಟ್ಟಿದ್ದೇವೆ, ಕಾಡಿನಲ್ಲಿ ಬೆಳೆದಿದ್ದೇವೆ, ಗೆಡ್ಡೆ ಗೆಣಸುಗಳನ್ನು ತಿಂದಿದ್ದೇವೆ. ಆದರೂ ನಮ್ಮ ದೇಹದಲ್ಲಿ ಶಕ್ತಿ ಇದೆ. ಅಂದು ವಿದ್ಯಾಭ್ಯಾಸದ ಕಾಲದಲ್ಲಿ ನಮ್ಮನ್ನು ಎಷ್ಟೋ ಸಮಯದಲ್ಲ ನೀವು ಕೊಲ್ಲುವುದಕ್ಕಾಗಿ ಪ್ರಯತ್ನ ಪಟ್ಟವರು. ವಿಷದ ಲಡ್ಡನ್ನು ಉಳಿಸಿದವ ನಿನ್ನ ಅಣ್ಣ ಅಲ್ಲವೇ? ವಿಷವನ್ನು ಉಳಿಸಿದಂತಹ ಆಟ ಸರಿಯಾದಂತಹ ರೀತಿಯಲ್ಲಿ ಬದುಕನ್ನು ನಡೆಸುವುದಿಲ್ಲ. ವಿಷ ಉಳ್ಳಂತಹ ನಾನು ಸರಿಯಾದ ರೀತಿಯಲ್ಲಿಯೇ ಬದುಕಿದ್ದೇನೆ. ನನಗೆ ಮರಣ ಬರಲಿಲ್ಲ. ಆದರೆ ಅದೆಷ್ಟೋ ಸಮಯದಿಂದ ನಾವು ಕಾಡಾಡಿ ಆಗಿದ್ದೆವು. ಎಲೆ
ಮನೆ, ಅರಗಿನ ಮನೆ, ಅದಕ್ಕೆ ಬೆಂಕಿ ಕೊಟ್ಟಿ. ಏನಾಯಿತು? ಏನೂ ಆಗಲಿಲ್ಲ. ನಮ್ಮ ಅಮ್ಮ, ನಮ್ಮ ತಮ್ಮಂದಿರನ್ನು, ನಮ್ಮ ಅಣ್ಣನನ್ನು ಹೆಗಲ ಮೇಲೆ ಕುಳ್ಳಿರಿಸಿ ಅವರನ್ನು ಉಳಿಸಿದವನು ಕೃಷ್ಣ ಪರಮಾತ್ಮನ ದಯೆಯಿಂದ. ದುಶ್ಯಾಸನ ಆ ಕೃಷ್ಣ ಪರಮಾತ್ಮನ ದಯೆ ಎಲ್ಲಿಯವರೆಗಿದೆ ಎಂಬುದನ್ನು ತೋರಿಸುವುದಕ್ಕಾಗಿ ಈ ರಣಭೂಮಿಯನ್ನು ಸೇರಿದ್ದೇನೆ. ನಿನ್ನ ಮಾತಿಗೆ ಮೆಚ್ಚಿದ್ದೇನೆ. ನಿನ್ನಲ್ಲಿ ಆಗುವಂತಹ ಕೆಲಸ ಅಂದು ದ್ರೌಪದಿಯ ಸೀರೆಯನ್ನು ಎಳೆಯುವಾಗ ಈ ಪೌರುಷವೆಲ್ಲವೆಲ್ಲಿತ್ತು? ನಿನ್ನ ಪೌರುಷ ಅದೇ ಅಲ್ವಾ, ಸೀರೆ ಎಳೆಯುವುದು ಮಾತ್ರ. ಹೆಂಡತಿಯ ಸೀರೆಯನ್ನು ಎಳೆಯುವಾಗ ತಲೆ ತಗ್ಗಿಸಿ ಕುಳಿತುಕೊಂಡವ ನೀನು. ಆ ಸಂದರ್ಭದಲ್ಲಿ ಕುಳಿತುಕೊಳ್ಳಬೇಕಾಯ್ತು. ಒಂದು ವೇಳೆ ನಾನು ಹೇಳ್ತಿದ್ರೆ ಅಲ್ಲಿ ಯಾರೂ ಉಳಿಯುತ್ತಿರಲಿಲ್ಲ. ಅಲ್ಲೇ ಒಮ್ಮೆ ಎದ್ದವನಿದ್ದೀನಿ. ಆ ಹೊತ್ತಲ್ಲಿ ಬಾಸೆಯನ್ನು ಹಾಕಿದವ. ಹೌದು. ಏನನ್ನು? ಏನು? ನನ್ನ ತೊಡೆ ಮುರಿತೇನೆ, ನನ್ನ ಕರಳು ಒಗಿತೇನೆ, ಇನ್ನು ಏನು? ಅಷ್ಟು ನೆನಪುಂಟಲ್ಲ ನಿನಗೆ? ಭೀಮಸೇನನ ಉದರ ಸೇರುತ್ತಾನೆ, ಕರುಳು ಬಗೆಯುತ್ತಾನೆ. ಎಲ್ಲಿಯಾದ್ರೂ ಅವ ಹೀಗೆ ಮಾಡಿದ್ರೆ ಬಹಳ ಕಷ್ಟ ಬದುಕುವುದಕ್ಕಂತ. ಆಕೆಯ ತುರುಬಿಗೆ ಕೈ ಹಿಕ್ಕಿದ್ರೆ ಏನಾಗುತ್ತದೆ ಎಂಬುದು ನಿನಗೆ ಇನ್ನೂ ಗೊತ್ತಾಗಲಿಲ್ಲ. ಗೊತ್ತಾಗಬೇಕಷ್ಟೇ. ಏ ಮೂಢ, ತುಂಬಿದ ಸಭೆಯಲ್ಲಿ ಭಾಷೆಯನ್ನು ಹಾಕಿದ್ದೇನೆ ನಾನು. ಯಾಕೆ? ಆ ಕೃಷ್ಣೆಯ ಸೀರೆಯ ಸೆರಗಿನ ಕೈ ಹಾಕಿದಕ್ಕೆ ಈ ಕ್ಷಣದಲ್ಲಿ ಅವಳ ಮುಡಿಯನ್ನು ನಾನು ಬಂಧಿಸ್ತೇನೆ ಎಂಬ ಹಾಗೆ ಭಾಷೆಯನ್ನು ಹಾಕಿದವ. ಆ ಸಂದರ್ಭ ಒದಗಿ ಬರ್ತಾ ಇದೆ. ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನಮ್ಮ ಭಾಷೆ ಏನೆಂಬುದನ್ನು ತೋರಿಸುವುದಕ್ಕಾಗಿ ಬಂದಿದ್ದೇನೆ. ನಿನ್ನ ಶೌರ್ಯವೆಷ್ಟು ನೋಡ. ದುಶ್ಯಾಸನಾಜ್ಞ, ನಿನ್ನ ಶೌರ್ಯಕ್ಕೆ ಮೆಚ್ಚಬೇಕು. ವಿಧ ವಿಧವಾಗಿ ಗದಪ್ರಹಾರವನ್ನು ಮಾಡಿದಾಗ ನೀನು ಅದನ್ನು ತಪ್ಪಿಸ್ತಾ ಇದ್ದಿ. ಬಹಳ ಸಂತೋಷ. ಯುದ್ಧದಲ್ಲಿ ಒಂದು ವೇಳೆ ನೀನು ಗೆದ್ದಂತಾದ್ರೆ ಯಾರಿಗೆ ಸೌಖ್ಯವೋ? ನೀನು ಗೆದ್ದಂತಾದ್ರೆ ನಿನ್ನ ಅಣ್ಣನಿಗೆ ಸೌಖ್ಯ, ನಾನು ಗೆದ್ದಂತಾದ್ರೆ ನನ್ನ ಅಣ್ಣ ಧರ್ಮದರಿಗೆ ಸೌಖ್ಯ. ಎಲ್ಲರೂ ಅವರವರ ಅಣ್ಣಂದಿರಿಗೆ ಸ್ವಾರ್ಥಕ್ಕಾಗಿ ಯುದ್ಧವನ್ನು ಮಾಡುವವರೇ. ಹಾಗೆ ನಾನು ನೀನು ಹೊರಟಿದ್ದೇವೆ. ದುಶ್ಯಾಸನ, ಯುದ್ಧ ಭೂಮಿಯಲ್ಲಿ ಮಡಿದೆ ಅಂತಾದ್ರೆ ನಿನ್ನನ್ನು ಹೇಳುವವರು ಕೇಳುವವರು ಯಾರೂ ಇರುವುದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಯುದ್ಧ ಮುಂದುವರಿಸ್ತೀಯಾ ಅಥವಾ ಇಲ್ಲಿಗೆ ನಿಲ್ಲಿಸ್ತೀಯಾ?
ಮುಖ್ಯ. ಹೌದು. ನಮ್ಮ ಅಮ್ಮ ಅಣ್ಣಂದಿರಿಗೆ. ಆ, ಆದರೆ ಆ. ನಿನ್ನ ನಿರೀಕ್ಷೆಯಲ್ಲೇ ಇರುವುದಕ್ಕೆ ಕಾರಣವಿದೆ. ಆ, ನೀನು ಮಾಡಿದಂತಹ ಭಾಷೆ ಶತಗಜ ತ್ರಾಣಿ ಅದನ್ನು ಪೂರೈಸ್ತೇನಲ್ಲ. ಪೂರೈಸ್ಯ. ಆ. ಬಾಬಾ ನೋಡುವ. ಶಾಸನ ಯುದ್ಧ ಬಹಳ ಹೊತ್ತಿನಿಂದ ಮಾಡ್ತಾ ಇದ್ದೇವೆ. ಹಾ. ಗದಾಯುದ್ಧದಲ್ಲಿ ನೀನು ಪ್ರವೀಣನೇ, ನಾನು ಪ್ರವೀಣನೇ ಮತ್ತೆ ಅಲ್ವೇ? ಹಾ. ಒಬ್ಬರಿಗೊಬ್ಬರು ಒಂದಕ್ಕೊಂದು ಒಪ್ಪುಗೆ, ಒಂದಕ್ಕೊಂದು ಗುದ್ದು, ಒಂದಕ್ಕೊಂದು ಪ್ರಯೋಜನವಾಯಿತಾ? ನಿನಗೂ ಗೆಲುವಿಲ್ಲ, ನನಗೂ ಗೆಲುವಿಲ್ಲ. ಗೆಲುವು ಬರಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡವರು ನಾವು. ಹಾ. ಹಾಗಾಗಿ ನಾವೊಂದು ಕೆಲಸ ಮಾಡುವ. ಏನು? ಗದಾಯುದ್ಧ ಮಾತ್ರ ತಿಳಿದವರಲ್ಲ ನಾವು. ಹಾ. ಮುಷ್ಟಿ ಯುದ್ಧ, ಅದನ್ನು ಬಲ್ಲವಲ್ಲ. ಮಲ್ಲ ಯುದ್ಧ, ಹಾ. ಎದೆಗೆ ಎದೆ, ಹಾ. ಮುಷ್ಟಿಗೆ ಮುಷ್ಟಿ, ಭುಜಕ್ಕೆ ಕಣ್ಣಿಗೆ ಭುಜ. ಕಣ್ಣು, ದೃಷ್ಟಿಗೆ ದೃಷ್ಟಿ. ಹಾ. ಆಯ್! ಏನ್? ಅವ ನಿನ್ನ ಅಪ್ಪ ಇದ್ದಾರಲ್ಲ, ಅನ್ನೋದು ನಿನ್ನ ಮಗನೇ ತೆರೆದಿ ಕಟ್ಟಾಳು ಭೀಮೋ ಕರೆ ಕಟ್ಟಾಳು ನಾನು ಭೀಮ. ಕಂಡು ನಗುದ ಆ ಕ್ಷಣಗೆ ತೋಳದೊಪ್ಪಿದ್ದವು ಸಮ್ಮತವು ಪಡಲು ರಥದಿಂದ ಈರುವರು ಇಳಿದು ನಿಂದು ಹೊಸದವ ತೆಗೆದು ಈ ಬಟ್ಟೆ ಬೇಡ. ಚಲ್ಲಣವ ಬಿಗಿದು ಕೆಂದೂಳಿಯ ಮೈಗೆ ಬೊಸೆ ಭುಜವ ಚಪ್ಪಲಿಸಿ ಕಾಳಗಗೆ ಸನ್ನದ್ಧರಾಗಿ ಜಗಜಟ್ಟಿಗಳ ಏನಂತೆ ನಂಬುದವ ಮಲ್ಲಯುದ್ಧವನ್ನು ಮಾಡಬೇಕಾದ್ರೆ ಗದೆ ಅಗತ್ಯವಿಲ್ಲ. ಅದನ್ನು ನಿನ್ನ ತಲೆಗಿಟ್ಟಿದ್ದೇನೆ. ಏನ್? ಏನೋ ಈ ಗದೆಯನ್ನೆಲ್ಲ ಎದೆಗಟ್ಟಿದ್ದೇನೆ. ಹಾಗಾದ್ರೆ ಯುದ್ಧ ಮಾಡುವಂತಹ ಕ್ರಮ ಹೇಗೆ? ಹಾಗೆ. ರಥದಿಂದ ಈರುವರು ಇಳಿದಿದ್ದೇವೆ. ಹಾ. ನಾವು ಕೊಟ್ಟಂತಹ ಆ ವೀರಗಾಸೆ ಹಾ. ಅದನ್ನೆಲ್ಲ ತೆಗೆದು ಬಿಸುಟ್ಟಿದ್ದೇವೆ. ಹಾ. ಕಚ್ಚೆಯನ್ನು ತೊಟ್ಟು ಹಾ. ಕೆಂದೋಳನ್ನು ಮೈಗೆ ಪೂಸಿ ಹಾ. ಈ ಕ್ಷಣದಲ್ಲಿ ಮಲ್ಲ ಯುದ್ಧಕ್ಕಾಗಿ ಸಿದ್ಧರಾಗಿದ್ದೇವೆ. ಬಾ. ಬಂದರಾಗ ಯುದ್ಧಗೆ ನಿಂತರಾಗ ಬಂದರಾಗ ಯುದ್ಧಗೆ ನಿಂತರಾಗ ಕಳನು ಜೀನುವನೊತ್ತಿ ಸಮ್ಮುಖ ಒಳಗೆ ನಿಂತು ವಿನೋಯುಧದಲ್ಲಿ ತಾಂ ತಿಳಿದ ಸೌಜಯ ಗೈದು ಒಳಗೆ ನಿಂತಾಯುಧದಲ್ಲಿ ಬಂದರಾಗ ಯುದ್ಧಗೆ ನಿಂತಾಗ ವರ ಮೀಸೆಯ ಕುಣಿವ ಮೀಸೆಯ ವರ ನೋಟವ ಕುಣಿವ ಮೀಸೆಯ ಬೋರುಗುಟ್ಟುವ ನೋಡಿ ಗಂಗಳ
ಅಂದರಾಗ ಯುದ್ಧಗೆ ನಿಂದರಾಗ ಹಾಕಿದ ಭಾಷೆಯಂತೆ ನಿನ್ನ ಉದರವನ್ನು ಸೇಳ್ತೇನೆ, ಕರುಳನ್ನು ಬಗೆಯುತ್ತೇನೆ. ಬಾ ಯುದ್ಧಕ್ಕೆ ಬಾ, ಬಾ, ಬಾ.
ಕಲಿ ಭೀಮ. ಕಲಿ ಭೀಮ ಪಾಂಡವರ ಹೇಳಿಕೆಯನ್ನು ಬಯಸದಂತಹ ನೀವು ನಮ್ಮನ್ನು ಕಂಡಾಕ್ಷಣವೇ ತುಚ್ಛ ಮಾತುಗಳನ್ನು ನಿಂದಿಸಿ ನಮ್ಮನ್ನು ನೋಡಿ ಮುಗಿಯುತ್ತಾ ಇದ್ದವರು ನೀವು ಅಲ್ಲವೇ? ರಾಜ್ಯ ಸಿಗುತ್ತದೆ ಎಂಬ ಅಭಿಪ್ರಾಯದಲ್ಲಿ ನಾವಿದ್ರೆ ಕಪಟದ ಜೂತವನ್ನು ಆಡಿ ನಮ್ಮನ್ನು ಕಾಡಿಗಟ್ಟಿದವರು. ಆ ಸಂದರ್ಭದಲ್ಲಿ ನೀವು ಕೈ ಚಪ್ಪಾಳೆ ತಟ್ಟಿ ನಗಾಡ್ತಾ ಇದ್ದವರು ನೀವು. ಆ ಬಗೆ ಈಗ ಹೇಗೆ? ಸಭೆಯೊಳಗೆ ನಾರಿಯು ಸೆಳೆದ ಬಗೆ ಹೇಗೆ? ಬಂಗಾರವು ಸುಳಿದ ತನ್ನನ್ನು ಕಟ್ಟಿ ವಾರಿಗೂ ಹಾಗೆ ವಿಷವಿದ್ದರ ಏನಂಬೆ ಭೀಮ. ಮನೆಯ ವಿಷದ ರೊದ್ದನ್ನು ಉಳಿಸಿ ಆಮೇಲೆ ಕೈಕಾಲನ್ನು ಬಂಧಿಸಿ ನನ್ನನ್ನು ನೀರಿಗೆ ಎಸೆದವರು ನೀವು. ಆದರೂ ಉಳಿದು ಬಂದಿದ್ದೇನೆ. ಆ ಬಗೆ ಹೇಗೆ? ಅದು ಮಾತ್ರವಲ್ಲ, ತುಂಬಿದ ಸಭೆಯಲ್ಲಿ ಕೃಷ್ಣೆಯ ಸೆರಗಿಗೆ ಕೈ ಹಾಕಿ ಮಾನಭಂಗವನ್ನು ಮಾಡುವುದಕ್ಕಾಗಿ ಪ್ರಯತ್ನ ಪಟ್ಟಂತಹ ನೀಚ ನೀನು. ಆ ಸಂದರ್ಭದಲ್ಲಿ ನಿನ್ನ ಪೌರುಷ ಏನು? ಹುರಿ ಮೀಸೆಯ ಮೇಲೆ ಕೈಯನ್ನು ತೀಡಿ ನಗುತ್ತಾ ಇದ್ದವ ನೀನು. ಈಗ ಬಗೆ ಹೇಗೆ? ನೋಡಿಲ್ಲಿ, ನಿನ್ನ ಉದರ ಸೀಳಿದ್ದೇನೆ, ಕರುಳು ಬಗೆದಿದ್ದೇನೆ, ರಕ್ತವನ್ನು ಹೀರಿದ್ದೇನೆ. ಏನು ವಿಶೇಷ? ಬೇಡ, ನೋಡುವವರು ನೋಡ್ತಾ ಇದ್ದಾರಲ್ಲ. ಯಾರದು? ನೀವು ಸರ್ವರು ಬೇಗ ಕೇಳ್ತೀರೇ ಅಮ್ಮಮ್ಮ ಈ ಬಾಣ ಸವಿಗಾಣೆಯದು ಇವರನ್ನು ಉಳಿಸುವುದಕ್ಕೆ ತಮ್ಮನ ರಮನ ಗೌರವ ನೋಡಿದೋ ತಮ್ಮನ ರಘುತಾವೆಂದೆನಿದು ಹೆಸರದೆ ಬಂದೊಮ್ಮೆ ಸೇವಿಸಿದ ತೋರುವೆರಿದು ಹೇಳಿರೇ ಸೈನಿಕರು ಕೇಳಿದಿರಿ. ಪಾಂಡವರ ಪಕ್ಷದಲ್ಲಿ ಅದೆಷ್ಟೋ ಮಂದಿ, ಕೌರವ ಪಕ್ಷಪಾತವಾಗಿ ಅದೆಷ್ಟೋ ಮಂದಿ, ಯುದ್ಧ ಸನ್ನದ್ಧರಾಗಿ ಕೈಯಲ್ಲಿ ಆಯುಧವನ್ನು ಹಿಡಿದು ಎಲ್ಲರೂ ಮುಂದೆ ಬಂದವರು ನೀವು. ನೋಡಿಲ್ಲಿ, ನಿಮ್ಮ ಒಡೆಯನಾದಂತಹ ದುಶ್ಯಾಸನ ತರೆಗುರುಳಿ ಬಿದ್ದಿದ್ದಾನೆ. ಅವರ ಉದರ ಸೀಳಿದ್ದೇನೆ, ಕರುಳು ಬಗೆದಿದ್ದೇನೆ. ಎಷ್ಟು ರುಚಿಯಾಗಿದೆ ಗೊತ್ತಾ ಈ ಮಾಂಸ, ಎಷ್ಟು ರುಚಿಯಾಗಿದೆ ಈ ರಕ್ತ. ಇದನ್ನು ಮೊಗೆದು ಕುಡಿಯುತ್ತಾ ಇದ್ದೇನೆ. ಇವರನ್ನು ಉಳಿಸುವಂತಹ ಮಮಕಾರ ನಿಮಗಿಲ್ವೇ? ಕೆಚ್ಚದ ನಿಮ್ಮಲ್ಲಿಲ್ವೇ? ಬನ್ನಿ ಬನ್ನಿ ಉಳಿಸಿ. ನಿಮ್ಮಲ್ಲಿ ಹೇಳಿದ್ರೆಷ್ಟು ಬಿಟ್ಟರೆಷ್ಟು? ಎಲ್ಲ ಕಿವುಡರು ಆಗುವುದಿಲ್ಲ. ಇವರೆಲ್ಲ ಹೇಳುವವರಲ್ಲಿ ಹೇಳಬೇಕು. ಕೌರವ ಮಿತ್ತೂಡು ನುಮ್ಮಿ ಕಾಡಿಗಂದ ಮದಿನ ಒಮ್ಮೆಗಾದರೂ ನೀ ಮಾರಿಗೆಸು ಕೇಳಿರೆ ನೀವು ನೀನು ಹೇಳಿದ ಕೆಲಸವನ್ನೆಲ್ಲ ಮಾಡುತ್ತಾ ಇದ್ದವ ನಿನ್ನ ತಮ್ಮ, ಒಡ ಹುಟ್ಟಿದವ, ನೀರು ಉಂಡು ಬಿಟ್ಟಂತಹ ಮೊಲೆಯನ್ನು ಉಂಡವ ಈತ. ಈ ದುಶ್ಯಾಸನನ ಮೇಲೆ ಅದೇನೋ ಪ್ರೀತಿ ನಿನಗೆ. ನೀನು ಹೇಳಿದ್ರೆ ಸಾಕು, ಯಾವ ಕೆಲಸವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಮಾಡಿ ಪರಿಸುವಂತಹ ಯೋಧ ಈತ ದರೆಗುರುಳಿದ್ದಾನೆ. ಇವರನ್ನು ಉಳಿಸುವಂತಹ ಮಮಕಾರ ನಿನಗಿಲ್ಲದೆ ನಿನ್ನ ಪ್ರೀತಿಯ ಹೃದಯ ಎಲ್ಲಿಗೆ ಹೋಯಿತೋ? ಕಠಿಣ ಹೃದಯಾಗಿ ಹೋದೆಯೇನೋ? ಏ ಕೌರವ, ಅಲ್ಲಿ ಕೂತು ಏನೋ ಮುಖ ನೋಡ್ತೀಯ? ಇಲ್ಲಿ ಬಾರೋ ಇಲ್ಲಿ. ನಿನ್ನ ಛಲ ಎಷ್ಟಿದೆ ಎಂಬುದನ್ನು ತೋರಿಸು.
ದೂತವನ್ನಾಡುವಾಗ ಬಹಳ ಛಲವನ್ನು ತೋರಿಸಿದವ ಅಲ್ಲವೇ? ನಮ್ಮನ್ನು ಕಾಡುಗಟ್ಟುವಾಗ ಬಹಳ ಛಲವುಳ್ಳವ ಎಂಬುದನ್ನು ತೋರ್ಪಡಿಸಿದವ ನೀನು. ಇಲ್ಲಿ ಬಾ, ಇವನನ್ನು ಉಳಿಸು ಬಾ. ನೀನೇನು ಬರ್ತೀಯೋ? ನಿನಗೆ ಮಮಕಾರವೆಂಬುದು ಸ್ವಲ್ಪವಾದರೂ ಇದೆ. ನಿನಗೆ ನೀನೇ ಸಾಟಿ. ಯಾಕೆ? ನಿನ್ನನ್ನು ನೀನು ಉಳಿಸಿಕೊಂಡ್ರೆ ಸಾಕು, ಮತ್ತೊಬ್ಬರ ಪರಿವೇ ನಿನಗಿಲ್ಲ. ಬಿಡು, ನೀನು ಅಗತ್ಯವೇ ಇಲ್ಲ. ಓ ಇವ ಇದ್ದಾರಲ್ಲ ನಿನ್ನ ಬದಿಯಲ್ಲಿ ಕೂತವ, ನಿನ್ನ ಪ್ರಾಣಮಿತ್ರ ಕರ್ಣ. ಕನ್ನ ನೀನು ಸಾಗಸಿಗೆ ಕುಲುವೆ ನಿಮ್ಮಲ್ಲಿ ಭೂಪಾಲ ರಾಜ ತಂದು ಬಿಡಿಸಿ ಕೊಡು ಕೇಳ್ತೀರೇ ನೀವು. ಅಂಗಾದೇಶ, ನೀನು ಬಹಳ ಕಷ್ಟವನ್ನು ಅನುಭವಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕೌರವ ನಿನ್ನನ್ನು ಬರಮಾಡಿಸಿಕೊಂಡು ನಿನಗೊಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟವ, ತನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟವ ಕೌರವೇಶ್ವರ. ಅಂತಹ ಪ್ರಾಣಮಿತ್ರನಿಗೆ ಸಹಾಯ ಮಾಡುವುದಕ್ಕಾಗಿ ನೀನು ಯಾವಾಗಲೂ ಕಂಕಣಬದ್ಧವಾಗಿ ನಿಂತವ ನೀನು. ಕರ್ಣ, ನೋಡ ಇಲ್ಲಿ, ಇವನು ನಿನ್ನ ಪ್ರೀತಿಗೆ ಪಾತ್ರನಾದವನು. ಈ ದುಶ್ಯಾಸನ ಇವನನ್ನು ಉಳಿಸುವಂತಹ ಮನಸ್ಸು ನಿನಗಿಲ್ಲದಾಗಿ ಹೋಯಿತೆ. ಯುದ್ಧದಲ್ಲಿ ಎದುರಾಗಿ ನಿಂತರೆ ನಿನ್ನನ್ನು ಸರಿಸಮಾನವಾಗಿ ಅಟ್ಟುವವರು ಯಾವ ವೈರಿಗಳು ಪ್ರಪಂಚದಲ್ಲಿ ಹುಟ್ಟಲಿಲ್ಲ. ಅಂತಹ ಧೀರೋದ್ದಾತ ನೀನು. ಬಾ ಬಾ, ನಿನ್ನ ಕೈಯಲ್ಲಿದ್ದಂತಹ ಆಯುಧವನ್ನು ಎತ್ತು, ನನ್ನ ಮೇಲೆ ಪ್ರಯೋಗ ಮಾಡು, ಈ ದುಶ್ಯಾಸನನ್ನು ಉಳಿಸು. ಬಾರೋ. ಏ ಕರ್ಣ, ತೂ ಕ್ಯಾ ಕರ್ಣ, ಥೋಕ್ ನಿನ್ನ ನಡೆಯೋ. ಆಗಲಿಕ್ಕಿಲ್ಲ, ಇವರೆಲ್ಲ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಹಾಗಾದರೆ ಇಲ್ಲಿ ನೋಡುವುದಕ್ಕೆ ಜನ ಇಲ್ವೇ? ಇದ್ದಾರೆ ಅಂಬರ ಪಥದಲ್ಲಿ. ದೇವತೆಗಳೇ, ಗಾಡದೊಳೈ ತಂದು ಬಿಡಿಸುವರುಗಳು ಕೈ ಮಾಡಲು ತಾವಿರುವುದಿರ ಸಬರದುಳು ನೋಡುವ ಮೇಲನ ಸುಮದಾಸಾದಿಗಳು ಅಂಬರಪದದಲ್ಲಿ ನಿಂತಹ ಸುಮನಾಸಾದಿಗಳು. ನಿಮ್ಮ ಮನಸ್ಸು ಸುಮನಷ್ಟು ಮೃದುವ ಅಂತ ಹೇಳುವುದನ್ನು ಕೇಳಿದ್ದೇನೆ. ಆದರೆ ಎಷ್ಟು ಮೃದು ಅಂತ ಈಗ ಗೊತ್ತಾಗುತ್ತದೆ. ಈ ದುಶ್ಯಾಸನನ್ನು ಉಳಿಸುವುದಕ್ಕಾಗಿ ನಿಮ್ಮ ಮನ ಕರಗುವುದಿಲ್ಲ, ಓಡಿ ಬರುವುದಿಲ್ಲ, ನನ್ನಲ್ಲಿ ಯುದ್ಧವನ್ನ ಮಾಡುವುದಿಲ್ಲ. ಹಾಗಾದ್ರೆ ನಿಮ್ಮ ಮನಸ್ಸೆಂತದ್ದು? ಅದು ಕಠಿಣ ಹೃದಯವೇ ಹೌದು. ಬಿಡೋಣ, ನೀವು ಯಾವ ಕೆಲಸಕ್ಕೂ ಬಾರದವರು. ನಿಮಗಿಲ್ಲಿ ಸ್ಥಾನವೇ ಇಲ್ಲ. ಭೂಲೋಕಕ್ಕೆ ನೀವು ಅನರ್ಹರು. ಹಾಗಾದ್ರೆ ನಿಮ್ಮ ಲೋಕ, ನಿಮ್ಮ ದೇವಲೋಕ. ಒಂದು ಗರ್ಜನೆ ಸಾಕು, ಓಡಿ ಹೋಗಿದ್ದಾರೆ. ಹಾಗಾದ್ರೆ ಈ ರಣಭೂಮಿಯಲ್ಲಿ ಇವನನ್ನು ಉಳಿಸುವುದಕ್ಕೆ ಯಾರು ಇಲ್ವೇ? ನೋಡ್ತೇನೆ. ನೀವು ಮಾತಾಡದೆ ಕುಂದಿಗಳು ಬಿಡಿಸಿ ಮನೆ ಕುಂದಿಯ ಹಾಗೆ ಕುಳಿತಿದ್ದೀರಾ? ಎಲ್ಲವರ ಕಾಮೆನರುತ್ತ ತಿರುಗಿದು ಬೇಡ ಎಲೆ ಮುರಾಸುರ ಮರ್ದನ ಮುರಾಸುರ ಮರ್ದನ ಎಲೆ ಮುರಾಸುರ ಮರ್ದನ ನಿನ್ನಯ ಸುದರ್ಶನವ ಬಿಟ್ಟು ಕಳಾದವನ ಮನ್ನಿಲು ಎರಲೆಂದ ನಾದ ತುಂಬಿದ ವೀರರಲ್ಲ, ಯಾವ ಪ್ರಯೋಜನಕ್ಕೂ ಬರಲಿಲ್ಲ. ಕುನ್ನಿಯ ಹಾಗೆ ಮುಖಮುಖವನ್ನು ನೋಡ್ತಾ ಇದ್ದೀರಿ. ನೀವೆಲ್ಲ ಕುನ್ನಿಗಳೇ, ನಡೀರತ್ತ. ಹಾಗಾದ್ರೆ ರಣಭೂಮಿಯಲ್ಲಿ ಯಾರೂ ಇಲ್ವೇ ಈ ದೃಶ್ಯವನ್ನು ಕಾಣುವುದಕ್ಕೆ, ಈ ದುಶ್ಯಾಸನನ್ನು ಉಳಿಸುವುದಕ್ಕೆ? ನೋಡೋಣ. ಎಲ ಮುರಾಸುರ ಮರ್ಧನ ಕೃಷ್ಣ, ಪಾಂಡವರನ್ನು ರಕ್ಷಿಸ್ತಾ ಬಂದವ ನೀವು. ಆಹಿ ಪಾಂಡವ ಪಾಲ ಅಂತ ನಿನಗೆ ಬೀರುವುದಿದೆ. ಏನೇ ಇರಲಿ, ಈ ಕ್ಷಣದಲ್ಲಿ ದುಶ್ಯಾಸನನ್ನು ದರೆಗುರುಳಿಸಿದ್ದೇನೆ. ಇವನು ಸಂಬಂಧದಲ್ಲಿ ನಿನಗೆ ಭಾವ, ನಿನ್ನ ಭಾವನೆ ಏನು ಎಂಬುದನ್ನು ಪ್ರಕಟಗೊಳಿಸುವುದಕ್ಕಾಗಿ ಮುಂದೆ ಬರುವುದಿಲ್ವೇ? ಅಂದು ಮುರಾಸುರನನ್ನು ಕೊಂದು ಮುರಾಂತಕ ಎಂಬ ಹೆಸರನ್ನು ಪಡೆದವ ನೀನು. ನಿನ್ನ ಸುದರ್ಶನವನ್ನು ಬಿಡು, ನನ್ನನ್ನು ಘಾತಿಸು, ಇವನನ್ನು ಉಳಿಸು. ಬಾರೋ, ನಿನ್ನ ಸುದರ್ಶನಕ್ಕೆ ಧಿಕ್ಕಾರ.
ಸಾಕ್ಷಾತ್ ಮೂರು ಲೋಕದ ಗಂಡ ಅರಿದಿವಿರ ಮಾರ್ತಾಂಡ ವೈರಿಗಳಿಗೆ ಸಿಂಹ ಸ್ವರೂಪ. ಹಳಿರೆ, ಈ ರಣಭೂಮಿಯಲ್ಲಿ ನೀನೂ ಒಂದು ಬದಿಯಲ್ಲಿ ನಿಂತಿದ್ದೀಯಲ್ಲ ಪಾಂಡವ, ಮಧ್ಯಮ ಪಾಂಡವ, ಏನು ಸುಮ್ಮನೆ ನಿಂತಿದ್ದೀಯಾ? ನಿನ್ನ ಕೈಯಲ್ಲಿದ್ದಂತಹ ಆಯುಧ, ಆ ಶರಾವಳಿ ಎಲ್ಲವನ್ನು ಒಮ್ಮೆಲೆ ತೆಗಿ, ನನ್ನ ಮೇಲೆ ಪ್ರಯೋಗ ಮಾಡು. ನಿನ್ನ ಗಾಂಡೀವವನ್ನೆತ್ತು, ಬಾಣವನ್ನು ಹೂಡು, ನನ್ನನ್ನು ಕೊಲ್ಲು, ಈ ನಿನ್ನ ಅಣ್ಣನನ್ನು ಉಳಿಸು. ಬಾ ಬಾ, ನಿನ್ನ ಗಾಂಡೀವಕ್ಕೆ ಧಿಕ್ಕಾರ. ಕೋದಂಡವರು ಜೇಗೈದು ಶರಗಳ ಹೂಡು ದಿವನಾಗ. ಮೂರು ಲೋಕದ ಗಂಡನೆನ್ನುವಂತಹ ಖ್ಯಾತಿಯನ್ನು ಪಡೆದಂತಹ ಪಾರ್ಥನ ವ್ಯಕ್ತಿತ್ವದಲ್ಲಿ ಲೋಕವನ್ನು ಕಾಣುತ್ತಾ ಇದ್ದೀಯ. ಸಾಧನೆಯ ಪ್ರತೀಕವಾಗಿ ಹರಣಿಂದಲೇ ಪ್ರಸಾದವಾಗಿ ಪಡೆದಂತ ಗಾಂಡೀವವನ್ನು ನಿಲ್ಲಿಸ್ತಾ ಇದ್ಯ. ಇಳಿಸಿದಂತಹ ಗಾಂಡೀವವನ್ನು ಏರಿಸಿದ್ದೇನೆ. ನೀನು ಆಡಿದಂತಹ ನಿಂದಾಸ್ತುತಿಗಳಿಂದ ನಾಲಿಗೆ ಇದೆ. ಕಂಡನು ಮುರಾಂತಗ ಏನು ನೀನಿದೆ ನೈ ಉಂಡು ತಲವೇ ಪಾರ್ಥ ಲೋಕದ ಭಂಡನಲ್ಲ ನೀನು ಮರುತ ಜನರು ನೋಡೆಲ್ಲ. ಅರ್ಜುನ, ದೇವ, ಯಾರು ಗಾಂಡೀವವನ್ನು ನಿಂದನೆ ಮಾಡುತ್ತಾರೋ ಅವರನ್ನು ನೀನು ಸುಮ್ಮನೆ ಬಿಡುವವನಲ್ಲ. ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅವರ ಶಿರಸ್ಸನ್ನು ಧರಿಸ್ತ್ರಿಗೆ ನೀನು ಉರುಳಿಸುತ್ತಿ. ನ್ಯಾಯವೇ ಅದು. ಆದರೆ ಈತನನ್ನು ಸರಿಯಾಗಿ ನೋಡು. ಇವನು ಭೀಮನೆ. ಇವ ಹೀಗೆಲ್ಲ ತಿನ್ನುವುದನ್ನು ನೀನು ಯಾವತ್ತಾದರೂ ನೋಡಿದ್ಯಾ? ಇವನ ಇಂತಹ ರೂಪವನ್ನು ನೀನು ಯಾವತ್ತಾದರೂ ಕಂಡವನ? ಹಾಗಿದ್ರೆ ಇವನು ಯಾರು ಎಂಬುದನ್ನು ನೀನು ಸ್ವಲ್ಪ ಯೋಚನೆ ಮಾಡಬೇಕು. ರುದ್ರಾಂಶದ ಆವೇಶ ಈಗ ಆಗಿದೆ. ಆದ್ದರಿಂದ ಈ ರೀತಿ ಆತ ವರ್ತಿಸುತ್ತಾ ಇದ್ದಾನೆ. ಪರಮೇಶ್ವರನ ಅನುಗ್ರಹ ಸಂಪನ್ನನಾದಂತಹ ನೀನು ಈ ಸಂದರ್ಭದಲ್ಲಿ ದುಡುಕಿದರೆ ನಿನಗೇ ಕೇಡು. ಆದ್ದರಿಂದ ಆ ಧನುಸ್ಸನ್ನು ಶರಗಳನ್ನು ಇವನ ಪಾದಗಳ ಬುಡದಲ್ಲಿ ಇಟ್ಟು ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಹರಗರದಿ ಎಂಬ ಗಾರಗಿದು ಮರುತ ಸುಧನದಿ ಮನದಿನ ಹೊರಡುತನದಲ್ಲಿ ಜಾಪವೆತ್ತಿದ ದುರವನೆರೆದು ಶರಣು ಜಯ 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 ಜಯ. ಅರ್ಥ ನೀವು ಯಾರು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ನಿಮ್ಮಿಂದಲೇ ವರಪ್ರಸಾದವಾಗಿ ಪಡೆದಂತಹ ಗಾಂಡೀವಕ್ಕೆ ನಿಂದಿಸಿದಾಗ ಮನಸ್ಸಿಗೆ ಬಹಳಷ್ಟು ನೋವಾಯಿತು. ಪರಿಣಾಮವಾಗಿ ಇಂತಹ ನಾಲಿಗೆಯಿಂದ ಇಂತಹ ನುಡಿಯನ್ನಾಡಿದೆ. ನನ್ನನ್ನು ಕ್ಷಮಿಸಬೇಕು. ಅರ್ಥ ನೀವೇ ಪಟ್ಟಂತಹ ಗಾಂಡೀವ ಶರಗಳನ್ನು ನಿಮ್ಮ ಪಾದಾಬ್ಜಗಳಿಗೆ. ಅವಸರ ಪಡಬೇಡ. ಇಷ್ಟರವರೆಗೆ ನೀನನ್ನು ಮಾಡಿದ್ದೆಲ್ಲ ಸರಿಯೇ. ನೋಡು, ಗಾಂಡೀವ ಕೊಟ್ಟದ್ದು ನಾನು, ಅದನ್ನು ಹಿಂದೆ ಪಡೆಯುವಂತಹ ಜಾಯಮಾನದಲ್ಲ. ಎತ್ತ ಮೇಲೆ ಎತ್ತು ಹೋಗು, ಲೋಕ ಪ್ರಖ್ಯಾತರಾಗಿ ಬೇರೆ ವಿಜಯಿ ಆಗಿ ಬಾ. ಧನ್ಯವಾದ ಧನ್ಯವಾದ. ಕಳುಗೆ ಬಂದರು ಮತ್ತೆ ಬರಾದಿ. ಏನಿದು ವಿಚಿತ್ರ? ಈ ರಣಭೂಮಿಯಲ್ಲಿ ಒಂದು ನರಪಿಂಡೆಯೂ ಕಾಣುವುದಿಲ್ವಲ್ಲ? ಹಾಗಾದ್ರೆ ಈ ದೃಶ್ಯವನ್ನು ನೋಡುವುದಕ್ಕೆ ಯಾರು ಇಲ್ವೇ? ಹಾಗಾಗಬಾರದು. ನೋಡಬೇಕಾದವರು ಇನ್ನೂ ಇದ್ದಾರೆ. ನನ್ನ ಮಡದಿಯಾದಂತಹ ಪಾಂಚಾಲಿ, ಅವಳಿಗಾಗಿ ಎಷ್ಟೆಲ್ಲ ಶ್ರಮವನ್ನು ಪಟ್ಟವ ನಾನು. ಹಾಗಾದ್ರೆ ಅವಳು ನೋಡಬೇಕಾ ಬೇಡವೋ? ನೋಡಬೇಕಾದ್ರೆ ಅವಳಿಲ್ಲಿಗೆ ಬರಬೇಕು. ನನಗೆ ಇವನನ್ನು ಹೊತ್ತುಕೊಂಡು ಹೋಗುವುದಕ್ಕಾಗುತ್ತದ? ಅರ್ಧ ತಿಂದಿದ್ದೇನೆ, ಹೊಟ್ಟೆ ಭಾರ ಆಗಿದೆ, ನಡೆಯುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಇಲ್ಲಿ ಭರಿಸುವುದು ಹೇಗೆ? ನನ್ನ ಜೊತೆಯಲ್ಲಿ ಒಬ್ಬ ಬಂದಿದ್ದ, ಹನುಮ ನಾಯಕ, ನನ್ನ ಸಖ. ಅವ ಎಲ್ಲಿದ್ದ ಅಂತ ಕರೀಬೇಕು. ಓಯ್, ಈ ಹೆಣಗಳ ಮಧ್ಯೆಯಲ್ಲಿ ಆದರೂ ಬಿದ್ದು ಸತ್ತಿದ್ದಾರ ಹೇಗೆ? ಸಾಯ್ಲಿಕ್ಕಿಲ್ಲ. ನಿಮಗದು ಗೊತ್ತಾಗುವುದಿಲ್ಲ. ಬೇಡ, ನಾನು ಕರೀತೇನೆ. ಅವನಿಗೂ ನನಗೂ ಗೊತ್ತಾಗುವಂತಹ ಸಮುಜ್ಜೆಯ ಭಾಷೆಯಲ್ಲಿ.
ಗೊತ್ತಿಲ್ಲ. ಛೇ, ಈ ಸ್ವರ ಗೊತ್ತಾಗುವುದಿಲ್ವಾ? ಬೇಡ, ಹೆಸರೆತ್ತಿ ಕರೀತೇನೆ. ಹನುಮನಾಯ್ಕ, ಓ ಹನುಮನಾಯ್ಕ, ಬಂದಿದ್ದಾನ ಹನುಮನಾಯ್ಕ. ಅವ ಎಲ್ಲ ಸಾಯ್ಲಿಕ್ಕಿಲ್ಲ, ಅವ ಬಹಳ ಶಾಣ. ಆನೆ ಅಡಿಯಲ್ಲಿ ಬಿದ್ರು ಅವನು ಸುಳಿಕೊಂಡು ಎದ್ದು ಬಂದಾನು. ಓಯ್, ಅದು ಅಲ್ಲಿ ಪ್ರೇತಗಳ ಕೂಗು ಕೇಳ್ತಾ ಉಂಟು. ಪ್ರೇತಗಳ ಹೆಣಗಳನ್ನು ತಿನ್ನುವುದಕ್ಕಾಗಿ ಬಂದಿದ್ದಾರೆ. ಅವುಗಳು ಬೊಬ್ಬೆ ಹೊಡೆಯಲಿ, ನಮಗೀಗ ಅಗತ್ಯವಿಲ್ಲ. ಅವಸರವಿದೆಯ, ಹೆಂಡತಿ ಬೇಗ ಬರಬೇಕು. ಅದಕ್ಕಾಗಿ ದೀರ್ಘಧ್ವನಿಯಲ್ಲಿ ಕರೀತೇನೆ, ಹನುಮನಾಯ್ಕ. ಹನುಮನಾಯ್ಕ, ಬಾ 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 ಬಾ. ಓಡ್ 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 ಓಡ್. ಇಲ್ಲಿ ಬಾ. ಎಲ್ಲಿದ್ದಿ? ಓಡು ಅಂದ್ರೆ ಓಡಿದ್ದೀನಿ. ಇಲ್ಲಿ ಬಾ, ಹತ್ತಿರ ಬಾ. ಕೆಂಪು ಕೆಂಪು ರಕ್ತವೇ. ಥೂಕ್ ನಿನ್ನ. ಕೆಂಪು ಕೆಂಪು ಮತ್ತೆ ರಕ್ತ ಕೆಂಪು ಬಿಳಿ ಬಿಳಿ ಇರ್ತದೇನೋ? ನನಗೆ ರಕ್ತ ಕೆಂಪು ಕೆಂಪು ನೋಡುವಾಗ ತಲೆ ತಿರುಗಿ ಬೀಳುತ್ತೆ. ಹೌದಾ? ನೋಡ್ಬೇಡ, ಕೆಂಪನ್ನು ನೋಡ್ಬೇಡ, ಕಣ್ಣು ಮುಚ್ಚಿಕೋ. ಇಲ್ಲಿ ಬಾ, ಸ್ವಲ್ಪ ತಿನ್ನುತ್ತೀಯ? ಬಹಳ ರುಚಿಯಾಗಿದೆ. ಈ ಕರುಳನ್ನು ಹೀಗೆ ಹಲ್ಲಿನಡೆಯಲ್ಲಿ ಇಟ್ಟು. ಅದು ಕೂಡ ಮನುಷ್ಯನ ಕರುಳು. ಎಷ್ಟು ರುಚಿಯಾಗಿದೆ ಗೊತ್ತಾ? ಬರುವುದಿಲ್ವ ನಿನಗೆ? ಬೇಡ. ಹಾಗಾದ್ರೆ ನೀನು ಈಗಲೇ ಒಂದು ಕೆಲಸ ಮಾಡಬೇಕು. ನೀನು ಓಡ್ಬೇಕು. ಎಲ್ಲಿಗೆ ಎಲ್ಲಿಗೆ ಕೇಳಿದ್ಯಾ? ಕೇಳಿದ್ರೆ ಎಲ್ಲಿಗೆ ಅಂತ ಹೇಳಿದ್ರೆ ಅಪಶಕುನ ಕೇಳಬಾರ್ದು. ಹಾಗಾದ್ರೆ ಬೀಡಿಗೆ ಹೋಗು. ಬೀಡಿಗೆ ಬೆಂಕಿ ಉಂಟ? ಏನದು? ಬೀಡಿಗೆ ಬೆಂಕಿ. ಬೀಡಿ ಹಾಗಲ್ವೋ? ಬಿಡಾದಿ ಬಿಡಾದಿ ಬುಡಾದಿ. ಏನದು? ಬುಡಾದಿ ಬಿಡಾದಿ. ಬಿಡಾದಿ ಗೊತ್ತಾಗ್ಲಿಲ್ವಾ? ಬಿಡಾರ. ಬಿಡಾರ ಅಲ್ವಾ? ಆಯ್ತಪ್ಪ. ಎಲ್ಲಿಗೆ? ಬಿಡಾರಕ್ಕೆ. ಯಾರ ಬಿಡಾರಕ್ಕೆ? ನನ್ನ ಬಿಡಾರಕ್ಕೆ. ಯಾಕೆ? ಮತ್ತೆ ಇದನ್ನು ನೋಡಿ ನಾನು ಇಲ್ಲಿ ಸಾಯುವುದಕ್ಕಿಂತ ಬಿಡಾರದಲ್ಲಿ ಮಲಗುದು. ನಿನ್ನ ಬಿಡಾರಕ್ಕೆ ಹೋಗುವುದಕ್ಕೆ ಹೇಳಿದ್ದಲ್ಲ, ಮತ್ತೆ ನಮ್ಮ ಬಿಡಾರಕ್ಕೆ. ನಿಮ್ಮ ಬಿಡಾರಕ್ಕೆ. ಓ, ಆ ತುದಿಯಲ್ಲಿ. ಹೌದೌದು. ಅಲ್ಲಿ ನನ್ನ ಬಿಡಾರದಲ್ಲಿ ನನ್ನ ಹೆಂಡತಿ ಇದ್ದಾಳೆ. ಹೌದು. ದ್ರೌಪದಿ. ಪಾಂಚಾಲಿ. 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 ಪಾಂಚಾಲಿ ಅಲ್ವಾ? ಅಲ್ಲಿ ಹೋಗಿ ಹೇಳ್ಬೇಕು, ನಿಮ್ಮ ಗಂಡ ಭೀಮಸೇನ ರಣಭೂಮಿಯಲ್ಲಿ ದುಶ್ಯಾಸನ ಅಂದ್ರೆ ನಿಮ್ಮ ವೈರಿಯನ್ನು ಕೊಂದು ಕೆಳಗಿದ್ದಾನೆ, ಉದರ ಸೀಳಿದ್ದಾನೆ, ಕರುಳು ಎಳೆದಿದ್ದಾನೆ, ರಕ್ತ ಕುಡಿದಿದ್ದಾನೆ. ಮೊಗೆದು ರಕ್ತ ಕುಡಿಯುವಂತಹ ಚಂದವನ್ನು ಕಾಣುವುದಕ್ಕಾಗಿ ನೀವು ಶೃಂಗಾರ ಬೆಟ್ಟದಾಗಿ ಬೇಗನೆ ಬರಬೇಕಂತೆ. ಇದೀಗ ದುಶ್ವಾಸನೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲಿಯೇ ಇದ್ರೆ ವಾಸನೆ ಬರ್ತದೆ. ದುಶ್ಯಾಸನ. ಹೌದಾ? ಹತ್ತಿರ ಬರಬೇಡ, ಆದಷ್ಟು ಬೇಗನೆ ಹೋಗು. ಅವಳಲ್ಲಿ ಹೇಳು, ಬೇಗನೆ ಕರೆದುಕೊಂಡು ಬರುವುದಕ್ಕೆ ದರ್ರನೆ ಹೋಗು, ಬಿರ್ಲನೆ ಬರ ಹೇಳು. ದ್ರೌಪದಿ ದ್ರೌಪದಿ ಎಲ್ಲಿದ್ದಾರೆ ನನ್ನವರು? ಎಲ್ವನಾದಿ ಜಲ್ಗಣನ ವಿಲಾಸದಿ ದಂಡಿಗೆ ಜೊಳಗೇರಿಕೊಂಡ ವಿಲಾಸದಿ ಹಿಂಡದದಿಯ ಮಗುವ ದೋಷದಿ ಮಗ ದೋಷದಿ ಬೋರನೈದ ನಳ ದ್ರೌಪದಿ ನನ್ನವರು ಹೇಳಿ ಕಳಿಸಿದ್ದಾರಂತೆ ರಣಕ್ಷೇತ್ರಕ್ಕೆ ಬರಬೇಕು ಅಂತ. ಸರ್ವ ಸಿಂಗಾರವನ್ನು ಮಾಡಿಕೊಂಡು ಹೊರಟು ನಿಂತಿದ್ದೇನೆ ಸತ್ಯ. ಅದೆಷ್ಟು ದೂರ ನಡೆದುಕೊಂಡು ಬಂದ್ರೆ ನನ್ನವರ ಸುಳಿವೇ ಇಲ್ಲಲ್ಲ. ಎಲ್ಲಿ ಹೋಗಿದ್ದಾರೆ ಸ್ವಾಮಿ? ಎಲ್ಲಿದ್ದೀರಿ ನೀವು? ಎಲ್ಲಿದ್ದೀರಿ? ಅಯ್ಯೋ ಪವನಜನು ಮೇಣಿವ ಗಡೆಗಾಲದ ಶಿವನು ತಾನರಿಯೆಂದೆನುದವು
ಪವನ ಜನೂಮೇಣಿವ ಗಡೆಗಾಲದ ಶಿವನು ತಾನರಿಯಲ್ದೆನು ಯುವತಿಯು ಮನದೋಳು ಇದ್ದಿರಬಹುದು ಯುವತಿಯು ಮನದೋಳು ಜವಗೆಡುದಿರೆ ಬಳಿ ಕರ್ಮನಗುವುದೆಲ್ಲದವು ಪವನ ಜನು ಮೆಣಿವ ಗಡೆಗಾಲದ ಶಿವನು ತಾನರಿಯಲ್ದೆನುದವು ಕ್ಷೇತ್ರದಲ್ಲಿ ನನ್ನವರೇ ಎಲ್ಲಿದ್ದಾರೆ ಅಂತ ಅಲತುತ್ತಾ ಮುಂದೆ ಸಾಗುತ್ತಾ ಬಂದಾಗ ಅಪ್ಪಪ್ಪ ನನ್ನ ನೀನು ನಂಬುವುದಕ್ಕೆ ಸಾಧ್ಯವಿಲ್ಲ. ಈ ರಣಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ. ನೋಡುತ್ತಿರುವಂತಹ ದೃಶ್ಯ ಇದು ಕನಸೆ ನನಸೆ ಎಂಬುದು ಒಂದು ಅರ್ಥ ಆಗ್ತಾ ಇಲ್ಲ. ನನ್ನವರಲ್ಲವೇ ಇದು? ಅಪ್ಪಪ್ಪ ಇವರನ್ನು ನೋಡುವಾಗ ಹೆದರಿಕೆ ಆಗ್ತಾ ಇದೆ. ಸ್ವಾಮಿ ಪಾಂಚಾಲಿ, ನೀವು ಹೌದಾ? ಬಾರೆ ಯಾಕೆ ಬಾರೆಲೆಗೆ ಶುಕವಾಣಿ ಬಾ ನಾಗವೇಣಿ ನಿನ್ನ ಮಾನವನಂದು ನಿಗಿದ ಅಧಮನ ಕೊಂದು ಮಲ್ಲಿಸಿದೆ ಹರೆಯೊಳಗ ನೀರೇ ಬಾರ ಮೋಗನ ಗಾರೆ ಮದನವಯ್ಯಾರೆ ಓ ಶುಕವಾಣಿ ಪಮ್ಮಗವೇಣಿ ಹತ್ತಿರ ಬಾರೆ. ಅಂದು ತುಂಬಿದ ಸಭೆಯಲ್ಲಿ ನಿನ್ನ ತುರುಬಿಗೆ ಕೈಯಿಕ್ಕಿ ಧರಲೆ ಎಳೆದುಕೊಂಡು ಬಂದವ ಈ ದುಶ್ಯಾಸನ ಆ ನಿನ್ನ ವೈರಿ ಈಗ ರಣಭೂಮಿಯಲ್ಲಿ ಬಿದ್ದುಕೊಂಡಿದ್ದಾರೆ. ಅಂದು ತುಂಬಿದ ಸಭೆಯಲ್ಲಿ ಭಾಷೆಯನ್ನು ಹಾಕಿದವರ ಒಂದಲ್ಲ ಒಂದು ದಿನ ಇವನ ಉದರ ಸೇರಿ ಇವನ ಕರುಳನ್ನು ಬಗೆಯುತ್ತೇನೆ, ರಕ್ತವನ್ನು ಕುಡಿಯುತ್ತೇನೆ ಎಂಬ ಹಾಗೆ ಸೆರಗಿಗೆ ಕೈ ಇಕ್ಕುವಾಗ ಹಾಕಿದಂತಹ ಭಾಷೆ ಇಂದು ನೆರವೇರಿಸಿಕೊಟ್ಟಿದ್ದೇನೆ. ನೋಡಿಲ್ಲಿ ಆ ದೃಶ್ಯವನ್ನು ನೋಡಿ ಹತ್ತಿರ ಸ್ವಾಮಿ, ನಿಮ್ಮ ಮಾತು ಹೌದು ಸರಿ, ಅದು ಹೇಗೆ ಬರುವುದಲ್ಲಿಗೆ ಹೆದರಿಕೆ ನೋಡುವುದಕ್ಕೆ ಮನಸ್ಸುಂಟ ನಿನಗೆ? ಹೌದು, ಹೆದರಿಕೆ ಆಗ್ತದ? ಹೆದರಿಕೆ ಆಗ್ತದ. ಹಾಗಾದ್ರೆ ಈ ವೇಷ ಬೇಡ, ಮತ್ತೆ ನಿನ್ನ ಆವೇಶ ಉಂಟಲ್ಲ, ಆವೇಶ ಆವೇಶ ನೋಡೋಣ. ಆವೇಶ ಆದಿತ್ತು ಸ್ವಾಮಿ, ಕೆಲ ಮಾತಿನ ವಿನಯದಿ ಕರುಳ್ಗಳನ್ನು ಬಿಡಿದಿಯೇ ಘನದ ತಿಳಿರಗುದವನು ಹಾಗೆ ಬಾಜಿ ಮುಡಿಗಟ್ಟಿ ಧನುಜನ ಕರುಳ್ಗಳನ್ನು ತೆಗೆದ ಇವನ ಕರುಳನ್ನು ತೆಗೆದೆ ವನಿತೆಯರ ತುರುಬಿಗೆ ಸೋಡಿದೆ ನೆಲದ ಭಾಷೆಯು ತೀರಿದೆ, ನೆಲದ ಭಾಷೆಯು ತೀರಿದೆ. ನಡೆ ಹೋಗು ಮನೆಗೆಂದ
ಅದೇ ಎಂತದ್ದು ಭಿಕ್ಷುಕರು ಕೂಡ ಅದಕ್ಕಿಂತ ಹೆಚ್ಚಾಗಿ ಬೊಬ್ಬೆ ಹೊಡೆಯುತ್ತಾರೆ ಗೊತ್ತಾ. ಹೊಟ್ಟೆ ಹಸಿವಾದಾಗ ಜೋರಾಗಿ ನೀನಾಗ್ಲಿಕ್ಕಿಲ್ಲ. ನಾನು ಮೊದಲು ಯೋಚನೆ ಮಾಡಿದ್ದು ನೀನು ನನ್ನ ಹೆಂಡತಿ ಆಗಬಹುದು ಅಂತ. ಇಲ್ಲಿ ಬಾ ನೋಡಿ ಏನಾಗಿದೆ. ಇವನ ಉದರ ಸೀಳಿದ್ದೇನೆ, ರಕ್ತ ಕುಡಿದಿದ್ದೇನೆ, ಕರುಳು ಬಗೆದಿದ್ದಾರೆ. ಹೇಗೆ ಕಾಣ್ತಾ ಇದೆ? ಬಹಳ ಚಂದ ಕಾಣ್ತಾ ಇದೆ. ನಿನ್ನ ವೈರಿಯಾದಂತಹ ದುಶ್ಯಾಸನ ಈ ಲೋಕವನ್ನು ತ್ಯಜಿಸಿದ್ದಾನೆ, ಇಹ ಲೋಕವನ್ನು ಸೇರಿಕೊಂಡಿದ್ದಾನೆ. ಪಾಂಚಾಲಿ, ನಿನಗಾಗಬೇಕಾದ್ದೇನು? ಭಾಷೆ ನೆರವೇರಬೇಕು. ಇಲ್ಲಿ ಬಾ. ಇವನ ರಕ್ತವನ್ನು ಎಣ್ಣೆಯೋಪಾದಿಯಲ್ಲಿ ಹಾಕುತ್ತೇನೆ ಅಂತ ಹೇಳಿದ್ದೇನೆ. ರಕ್ತ ಎಲ್ಲ ಕುಡಿದಿದ್ದೇನೆ. ಭಾಷೆಗಲ್ವಾ? ಪಸೆ ಸ್ವಲ್ಪ ಉಳಿದಿದೆ, ಪಸೆ ಮಾತ್ರ ಸಾಕಲ್ಲ. ಮತ್ತೇನು ಹಾಕಿದ ಭಾಷೆ ಮತ್ತೊಂದು ತಲೆ ಬಾಚುವುದು. ತಲೆ ಬಾಚಬೇಕಾ? ಈ ಹೆಂಗಸರಿಗೆ ನೋಡಿ, ಸಲುವೆ ಕೊಟ್ರೆ ತಲೆ ಬಾಚು, ಗಂಡನಲ್ಲಿ ಹೇಳುವುದು ಆಗಲಿ. ಹೆಂಡತಿ ಅಲ್ವಾ, ತಲೆ ಬಾಚಲೇಬೇಕು. ಭಾಷೆಗಲ್ವಾ, ಬಾಚಣಿಗೆ ಇಲ್ಲಿಲ್ಲ. ಹಾಗಾದ್ರೆ ಏನು ಮಾಡೋಣ? ಯುದ್ಧ ಮಾಡುವಾಗ ಇವನಿಗೆ ಮುಸುಡಿಗೆ ಮುಷ್ಟಿ ಯುದ್ಧವನ್ನು ಬುದ್ಧಿದ್ದು ನಾನು. ಆ ಮುಷ್ಟಿ ಯುದ್ಧದಿಂದಾಗಿ ಇವನ ಹಲ್ಲುಗಳೆಲ್ಲ ಉದುರಿ ಹೋಗಿದ್ದಾವೆ. ಒಂದು ಹಲ್ಲು ಉಳಿದಿರ್ಬೇಕು, ನೋಡೋಣ. ಒಂದು ಹಲ್ಲು ಉಳಿದಿದೆ, ನೋಡ್ತೇನೆ. ಇವನ ಹಲ್ಲು ಒಂದೇ ಒಂದು ಹಲ್ಲು ಉಳಿದದ್ದು. ಇದನ್ನೇ ಬಾಚಣಿಗೆಯನ್ನಾಗಿ ಮಾಡಬೇಕು. ಹೇಗೆ ಮಾಡುವುದು? ನನ್ನ ಹಲ್ಲು ಗಟ್ಟಿ ಉಂಟ ನೋಡ್ತೇವೆ. ಜಗಿದದ್ದು ಬಾಚಣಿಗೆ ಆಗಬೇಕು ಮಾಡುವ ಭಾಷೆಗೆ. ಮತ್ತೆ ಏನು? ತೈಲ. ಹೌದಾ, ತೈಲ ಹಾಕಿ ಆಯ್ತಲ್ಲ. ಇನ್ನು ತುರುಬು ಕಟ್ಟಬೇಕು. ಇಲ್ಲಿ ಮಾಡಬೇಡ, ನಾನೆಲ್ಲ ಮತ್ತೇನು? ಹೂ ಬೇಕಲ್ಲ. ಹೂ ಎಲ್ಲಿಂದಲೇ ಇಲ್ಲಿ? ಅವತ್ತು ಹೇಳಿದ್ದೀರಲ್ಲ, ಮುಡಿಸ್ತೇನೆ. ಇವತ್ತು ಬಹಳ ಕಷ್ಟ, ಹೂ ಸಿಗುವುದಿಲ್ಲ. ಯೋಚನೆ ಮಾಡ್ಕೊಂಡು ಆದ್ರೂ ಭಾಷೆಗೆಲ್ವಾ ಒಂದು ಕರುಳು ಉಳಿದಿದೆ. ಇದನ್ನು ಭಾಷೆಗಾಗಿ ನಿನ್ನ ಭಾಷೆ ತೀರಿತಲ್ವಾ? ಒಂದು ಆಲಿಂಗನ ಕೊಡು. ಈಗ ಸಂತೋಷ. ನಿನ್ನ ಆಲಿಂಗನದಿಂದ ಬಹಳ ತೃಪ್ತಿ ಆಯ್ತು. ಇನ್ನು ನೀನು ಹೀಗಲ್ಲ, ಇಲ್ಲಿರುವುದಲ್ಲ. ನೀನು ಮನೆಗೆ ಹೋಗಿ ಬಿಸಿ ನೀರು ಕಾಯಿಸಿಡ್ಬೇಕು, ಗಂಡನ ಸೇವೆ ಮಾಡುವುದಕ್ಕೆ. ನನಗೆ ಸ್ನಾನ ಮಾಡಬೇಕಾ ಬೇಡವಾ? ಇವನ ರಕ್ತ ಎಲ್ಲ ಮೈ ಮೇಲೆ ಚೆಲ್ಲಿ ಎಲ್ಲ ವಾಸನೆ ಬರ್ತದೆ ನೋಡು. ಹೋಗು, ಬಿಸಿ ನೀರು ಕಾಯಿಸಿಡು ದೊಡ್ಡ ಹಂಡೆಯಲ್ಲಿ. ಹೋಗು, ಬೇಗ ಬರ್ತೇನೆ ನಾನು. ಹೋಗು. ಓಯ್, ಬಹಳ ಸಂತೋಷವಾಯಿತು. ನನ್ನ ಹೆಂಡತಿಯ ಭಾಷೆ ನೆರವೇರಿತು. ಇನ್ನೇನು ಮಾಡೋಣ? ಇವನನ್ನು ಇಲ್ಲಿ ಇಡುವುದಲ್ಲ, ನರಿನಾಯಿಗಳು ತಿನ್ನಬೇಕು. ತಿನ್ನಬೇಕಾದ್ರೆ ಎತ್ತಿ ಬಿಸಾಡಬೇಕು. ಆಮೇಲೆ ನಾನು ಮುಂದುವರಿತೇನೆ, ನೋಡೋಣ.